ಬಂದ್ಬಿಡ್ತು. ಅಬ್ಬಾ ಬಂತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಂಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಐ ಆಮ್ ಬ್ಯಾಕ್ ಅಗೇನ್ ವಿತ್ ಅನದರ್ ಟ್ರಾವೆಲ್ ಬ್ಲಾಗ್. ಸೊ ಇವತ್ತು ಆ್ಯಕ್ಚುಲಿ ನಾವು ವಾರಂಗಾಗ ಹೋಗ್ತಿದ್ದೀವಿ. ಸೊ ನಮ್ಮ ಚಿಕ್ಕಮ್ಮ, ನನ್ನ ತಮ್ಮಂದಿರು, ನಮ್ಮ ಅಣ್ಣ, ನಮ್ಮ ಚಿಕ್ಕಪ್ಪ, ಸೊ ಅಷ್ಟೇ ಹೇಳ್ತೀನಿ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಂಕುರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಬ್ಲಾಗ್ ಏನಂದರೆ ಐ ಆಮ್ ಬ್ಯಾಕ್ ಅಗೇನ್ ವಿತ್ ಅ ಟ್ರಾವೆಲ್ ಬ್ಲಾಗ್. ಸೊ ಇವತ್ತು ನಾವು ಆ್ಯಕ್ಚುಲಿ ಮತ್ತೆ ವಾರಂಗಾಗ ಹೋಗ್ತಿದ್ದೀವಿ. ಸೊ ನಮ್ಮ ಚಿಕ್ಕಮ್ಮ, ನಾನು ಇಬ್ಬರು ಚಿಕ್ಕಮ್ಮಂದಿರು, ಶಿಲ್ಪ ಚಿಕ್ಕಮ್ಮ, ರಶ್ಮಿ ಚಿಕ್ಕಮ್ಮ, ನನ್ನ ತಮ್ಮಂದಿರು, ನಮ್ಮ ಅಣ್ಣ, ನಾನು, ನಮ್ಮ ಚಿಕ್ಕಪ್ಪ. ಸೊ ಇಷ್ಟು ಜನ ಹೋಗ್ತಿದ್ದೀವಿ. ಸೊ ವಾರಂಗ ಹೋಗ್ತಿದ್ದೀವಿ. ಇವಾಗ ಬೆಳ್ಳೂರು ಕ್ರಾಸಲ್ಲಿ ನಿಲ್ಸಿದ್ದೀವಿ. ಸೊ ಹೋಟೆಲ್ ಮಯೂರದಲ್ಲಿ. ಏನಕ್ಕೆ ಅಂದರೆ ಒಂದು ಶಾರ್ಟ್ ಬ್ರೇಕ್. ಸೊ ಅದಾದಮೇಲೆ ಎಲ್ಲೂ ಕೂಡ ಬ್ರೇಕ್ಸ್ ಇಲ್ಲ, ಡೈರೆಕ್ಟ್ ಜರ್ನಿ. ಇಲ್ಲಿಂದ 4 to 5 ಆಲ್ಮೋಸ್ಟ್ 1 hour ಆಯಿತು ನಾವು ಸ್ಟಾರ್ಟ್ ಮಾಡಿ ಯಲಹಂಕ ಬ್ಯಾಂಗ್ಳೂರಿಂದ. ಸೊ ಇವಾಗ ಒಂದು 5 to 6 hours ಇರೋ ಜರ್ನಿ. ಸೊ ಸ್ಟೇ ಟ್ಯೂನ್, ಅಪ್ಡೇಟ್ ಮಾಡ್ತಿರ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್. ಎಲ್ಲ ಹೋಗ್ತಿದ್ದೀವಿ ಹೇಳಿ? ಮಂಗಳೂರು. ಏ ಮಂಗಳೂರು ಹಳೇದು, 1 ವರ್ಷ ಆಯಿತು. ವಾರಂಗ ಜೊತೆಗೆ ಎಲ್ಲೆಲ್ಲಿ ಹೋಗ್ತಿದೀವಿ? ವಾರಂಗ ಎಲ್ಲಿರೋ ಚಿಕ್ಕಮ್ಮ? ಮಂಗಳೂರು ಹತ್ರ, ಉಡುಪಿ. ಏನ್ ಮಳೆ ಚುಮ್ಮಿ ಏನಂದ? ಚುಮ್ಮಿ ಹೇಳಿಲ್ಲ. ನನ್ಗೂ ಗೊತ್ತಿಲ್ಲ, ಮೊನ್ನೆ ಲಿರಿಕ್ಸ್ ನೋಡ್ದಾಗ ಗೊತ್ತಾಗಿತ್ತು. ಒರಿಜಿನಲ್ ಗ್ಯಾಂಗ್ಸ್ಟರ್. ಗ್ಯಾಂಗ್ಸ್ಟರ್ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೀ ಶಿಲೆಗಳು ಸೊ ನಾವು ಫಸ್ಟ್ ಹೋಗಿದ್ದು ಬೇಲೂರು ಚೆನ್ನಕೇಶವ ಟೆಂಪಲ್. ಸೊ ಇದೊಂದು ಪಾಪ್ಯುಲರ್ ಟೂರಿಸ್ಟ್ ಸೈಟ್ ಇನ್ ಕರ್ನಾಟಕನೂ ಕೂಡ ಹೌದು. ಆ್ಯಂಡ್ ಈ ಒಂದು ಟೆಂಪಲ್ ಪ್ರೈಮರಿ ಎಕ್ಸಾಂಪಲ್ ಫಾರ್ ಹೊಯ್ಸಳ ಆರ್ಕಿಟೆಕ್ಚರ್. ಆ್ಯಂಡ್ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಇಂಟ್ರಿಕೇಟ್ ಕಾರ್ವಿಂಗ್ಸ್ ಆ್ಯಂಡ್ ಸ್ಕಲ್ಪ್ಚರ್. ವಾಲ್ಸ್ ಮೇಲೆ ಆಗಿರ್ಬೋದು, ಅಥವಾ ಪಿಲ್ಲರ್ಸ್ ಮೇಲೆ ಆಗಿರ್ಬೋದು, ಟಾಪ್ ಸೀಲಿಂಗಲ್ಲಿ ಆಗಿರ್ಬೋದು, ಅಥವಾ ಹೊರಗಡೆ ಆಗಿರ್ಬೋದು, ಬ್ಯೂಟಿಫುಲ್ ಆರ್ಕಿಟೆಕ್ಚರ್ನ ನಾವು ನೋಡ್ಬೋದು. ಆ್ಯಂಡ್ ಈ ಒಂದು ಟೆಂಪಲಲ್ಲಿ ಲಾರ್ಡ್ ಚೆನ್ನಕೇಶವನ ಆರಾಧಿಸ್ತಾರೆ ಅಥವಾ ಪೂಜೆ ಮಾಡ್ತಾರೆ. ಇಟ್ ಈಸ್ ಅ ಫಾರ್ಮ್ ಆಫ್ ಲಾರ್ಡ್ ವಿಷ್ಣು. ಆ್ಯಂಡ್ ಈ ಟೆಂಪಲ್ 1117 AD ಅಲ್ಲಿ ಬಿಲ್ಡ್ ಆಗಿದ್ದು, ಕಿಂಗ್ ವಿಷ್ಣುವರ್ಧನ ಪೀರಿಯಡ್ ಟೈಮಲ್ಲಿ. ಆ್ಯಂಡ್ ಈ ಟೆಂಪಲ್ ಬಂದು ಸ್ಟಾರ್ ಶೇಪಲ್ಲಿ ಬಿಲ್ಡ್ ಆಗಿದೆ, ವಿಚ್ ಸಿಂಬಲೈಸಸ್ ದಿ ಆರ್ಕಿಟೆಕ್ಚರ್ ಆಫ್ ಹೊಯ್ಸಳ. ಆ್ಯಂಡ್ ಈ ಟೆಂಪಲ್ ಇಟ್ ಈಸ್ ಅ ಪಾರ್ಟ್ ಆಫ್ ಟೆಂಟೇಟಿವ್ ಲಿಸ್ಟ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ಇಲ್ಲ ಇಲ್ಲ ಕೊಟ್ಟು ನಂಗೂ ಅಷ್ಟೇ. ನನಗ್ ಕೊಡು, ನಾನು ಓದ್ತೀನಿ. ಮಾಡ್ಬಿಟ್ಟಾರಂತ. ಸೊ ನಾವು ಡೇ 2 ಫಸ್ಟ್ ವಿಸಿಟ್ ಮಾಡಿದ್ದು ವಾರಂಗ ಜೈನ್ ಟೆಂಪಲ್ಗೆ. ನನಗೆ ನಾವಿದ್ದಿದ್ದು ಸ್ಟೇಯಿಂದ ವಾರಂಗ ಜೈನ್ ಟೆಂಪಲ್ಗೆ ಏನೋ ಒಂದು ಜರ್ನಿ ಇತ್ತಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಿಟ್ರಲಿ ಮೆಸ್ಮರೈಸಿಂಗ್ ಆಗಿತ್ತು. ಬಿಕಾಸ್ ನಾವು ಬೆಂಗಳೂರಲ್ಲಿರೋ ನಮಗೆ ದಿನ ಬೆಳಗ್ಗೆ ಎದ್ದರೆ ಟ್ರಾಫಿಕ್ಕು, ಗಾಡಿಗಳ ಸೌಂಡ್ ಅಷ್ಟೇ ಜಾಸ್ತಿ ಮೇಜರಾಗಿ ಕೇಳ್ತಿದ್ದು. ಸೊ ಇಲ್ಲಿ ಕಂಪ್ಲೀಟಾಗಿ ಘಾಟ್ ಸೆಕ್ಷನ್ ಇತ್ತು, ಕಂಪ್ಲೀಟ್ ಲೈಟಾಗಿ ಡ್ರಿಸಲ್ ಆಗ್ತಿತ್ತು, ಮಾನ್ಸೂನ್ ಸೀಸನ್. ಲಿಟ್ರಲಿ ನಂಗೆ ಆ ಒಂದು ಜರ್ನಿ ಏನಿತ್ತಲ್ಲ ತುಂಬ ಇಷ್ಟ ಆಯಿತು. ಬಿಕಾಸ್ ನಾವು ಹೊಟ್ಟಿದ್ದು 10:30, 11 ಆಗಿತ್ತು. ಅಷ್ಟೊತ್ತಿಗೆ ಫಾಗ್ ಇತ್ತು, ಲಿಟ್ರಲಿ ರೋಡ್ ಕೂಡ ಕಾಣಿಸ್ತಿಲ್ಲ.
ಕಾಣಿಸ್ತಿರಲಿಲ್ಲ, ಅಷ್ಟು ಫಾಗ್ ಇತ್ತು. ಆ್ಯಂಡ್ ವಾರಂಗ ಜೈನ್ ಟೆಂಪಲ್ ಬಂದು ಇದು ಉಡುಪಿ ಡಿಸ್ಟಿಕಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಇಟ್ ಈಸ್ 40 ಕಿಲೋಮೀಟರ್ ಫ್ರಮ್ ಉಡುಪಿ ಆ್ಯಂಡ್ 83 ಕಿಲೋಮೀಟರ್ಸ್ ಫ್ರಮ್ ಮಂಗಳೂರು. ಆ್ಯಂಡ್ ಈ ಟೆಂಪಲ್ ಬಂದು 1000 ವರ್ಷಕ್ಕೂ ಹಳೆಯದು ಅಂತಲೂ ಕೂಡ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಈ ಟೆಂಪಲಲ್ಲಿ ದ್ರಾವಿಡಿಯನ್ ಆರ್ಕಿಟೆಕ್ಚರಲ್ ಸ್ಟೈಲ್ನ ನಾವು ನೋಡ್ಬೋದು. ಈ ಟೆಂಪಲ್ ನದಿ ಮಧ್ಯದಲ್ಲಿ ಲೊಕೇಟ್ ಆಗಿರೋದ್ರಿಂದ ಬೋಟ್ ರೈಡ್ ಕೂಡ ಇರುತ್ತೆ. ಸೊ ಆಬ್ವಿಯಸ್ಲಿ ವೆಯ್ಟಿಂಗ್ ಅವರ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಪರ್ ಹೆಡ್ ಮಿನಿಮಲ್ ಚಾರ್ಜಸ್ ಇರುತ್ತೆ, 50 ರೂಪೀಸ್ ಏನೋ. ಸೊ ಅಷ್ಟು ಪೇ ಮಾಡಿಬಿಟ್ಟು ಒಳಗಡೆ ಹೋಗಬೇಕು. ಆ್ಯಂಡ್ ಬೆಸ್ಟ್ ಟೈಮ್ ಟು ವಿಸಿಟ್ ಅಕ್ಟೋಬರ್ ಟು ಫೆಬ್ರವರಿ ಅಂತ ಹೇಳ್ತಾರೆ, ಬಿಕಾಸ್ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಯಾ ಎಲ್ಲ ಹೋಗ್ತಾ ಇದೀವಿ ನಾವು. ಅಮ್ಮ ನೀವು ವ್ಲಾಗರ್. ಯಾವ ಇಷ್ಟನೇ ಅಲ್ಲೋಡು. ಏನೇನು ಸರ್ವಿಸ್ ಇದೆ ಇವಾಗ ಅವೈಲಬಲ್? ಏನೇನು ಸರ್ವಿಸ್ ಕೊಡ್ತಾ ಇದೆಯೋ? ಏನೇನು ಸರ್ವಿಸ್ ಕೊಡ್ತಾ ಇದೆಯಾ? ಸರ್ವಿಸ್ ಏನೇನು ಕೊಡ್ತಿದ್ಯಾ? ಸರ್ವಿಸ್ ಕಂಪ್ಲೀಟ್ ಆರ್ಮ್ ಮಸಾಜು ಮತ್ತೆ ರಿಲ್ಯಾಕ್ಸಿಂಗ್ ಸೆನ್ಸೇಷನ್. ನೀವ್ ಎಷ್ಟು ಪೇ ಮಾಡ್ತಿದ್ರ ಚಿಕ್ಕಮ್ಮ? ಅವ್ನು ಎಷ್ಟು ಚೆನ್ನಾಗಿ ಗೊತ್ತಾಗ ಅಷ್ಟು ಪೇ ಮಾಡ್ತೀನಿ. ಐ ಆಮ್ ವೆರಿ ಇಂಪ್ರೆಸಿವ್. ಚಿಕ್ಕಮ್ಮ ನಿಮಗ್ ಬೇಕಾ ಮಸಾಜು? ಇವನ್ ಮಿಸ್ ಮಾಡ್ಕೊಂಡ. 50 ರೂಪಾಯಿ ನೆನ್ನೆಯಿಂದ ಹೇಳ್ತಾರದು ಇವನಿಗೆ. ಇವಾಗ 100 ರೂಪಾಯಿ ಕೊಡ್ತೀನಿ ಒತ್ತು ಅಂದ್ರೆ ಒತ್ತಲಿಲ್ಲ. ಅಯ್ಯೋ ಇವ್ನು ನೋಡಿ 200 ರೂಪಾಯಿ ಆಯ್ತು ಇವನ್ಗೆ. ಎಷ್ಟು ಕೊಡ್ಬೇಕಂತ ಎಷ್ಟು ವರ್ತ್ ಅನ್ಸುತ್ತ ಅಷ್ಟು ಕೊಡಿ ಸಾಕು. ನೆಕ್ಸ್ಟ್ ನೆಕ್ಸ್ಟ್ ನಿನ್ ಜೇಬಿಗೆ ಇಳಿಸಿ ಬಿಡು ಬಾ. ವೆರೈಟಿ ಚಿಪ್ಗಳು. ಇದೇನಿದು? ವೆಜಿಟೇಬಲ್ ಚಿಪ್ಸ್ ಅಂತೆ. ಚಕ್ಲಿ ಚಕ್ಲಿ ಚಕ್ಲಿ. ಅಕ್ಷಯ ಪತ್ರ ತರ ಅದು. ನೆಕ್ಸ್ಟ್ ಬಿಸ್ಕೆಟ್. ವಾಟ್ ಈಟ್ ಇನ್ ಅ ಡೇ ಮಾಡಬೇಕು. ಅದು ಮುಗಿತಾ ಇಲ್ಲ. ಅದು ವಾಟ್ 18 ಟ್ರಿಪ್. ಓ ಸ್ವೀಟು ಚಮ್ ಚಮ್. ಸೊ ನಾವು ವಾರಂಗ ಜೈನ್ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಉಡುಪಿ ಮಠಕ್ಕೆ. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಬ್ವಿಯಸ್ಲಿ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ಇರಲಿಲ್ಲ, ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮಚ್ಲಿ ಅನ್ನೋ ಹೋಟೆಲ್ಗೆ ಊಟಕ್ಕಂತ ಹೋದ್ವಿ ಅಲ್ಲಿ. ಆ್ಯಂಡ್ ಅದು ಕ್ವೈಟ್ ಫೇಮಸ್ ಆಗಿತ್ತು, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನಾವು ನೋಡಿದ್ವಿ. ಸೊ ವಿ ಜಸ್ಟ್ ಥಾಟ್ ಒಂದು ಟ್ರೈ ಕೊಡೋಣ ಅಂತ. ಫಿಶ್ ಫುಡ್ಸ್ಗಳೆಲ್ಲ ಫೇಮಸ್, ಫಿಶ್ ಥಾಲಿ ಆಗಿರ್ಬೋದು, ಫಿಶ್ ವೆರೈಟೀಸ್ ಆಗಿರ್ಬೋದು. ಸೊ ಅದನ್ನು ಟ್ರೈ ಮಾಡೋಕ್ಕೆ ಹೋಗಿದ್ವಿ. ಪರವಾಗಿಲ್ಲ, ಇಟ್ ವಾಸ್ ಕ್ವೈಟ್ ಇಂಪ್ರೆಸಿವ್. ಅದರಿಂದ ಟೈರಿಂದ ಇಡೋ. ಅದು ಮುರಿದೋಗುತ್ತೆ. ನಾನು ಹೇಳ್ತೀನಿ, ವಿಡಿಯೋ ಮಾಡು. ಫಸ್ಟ್ ಕಾರ್ ವಿಡಿಯೋ ಮಾಡಿದೆ. ಸೊ ಹಲೋ ಗೈಸ್, ಇವತ್ತು ನಾವು ಆಗುಂಬೆಗೆ ಬಂದಿದ್ದೀವಿ. ಕಾರ್ ಸ್ಟಕ್ ಆಗ್ಬಿಟ್ಟಿದೆ, ಮುಂದೆ ಹೋಗ್ತಲ್ಲ, ಕಲ್ಲು ಹೋಗ್ತಾ ಇದೀವಿ ನೋಡಿ. ಮುಂದೆ ಹೋಗ್ತಿಲ್ಲ, ಹಿಂದೆ ಬರ್ತಲ್ಲ. ಅಷ್ಟೇ. ಅದಕ್ಕೆ ಏನು ಮಾಡ್ತಿದ್ದೀವಿ? ಅದಕ್ಕೆ ಅಲ್ಲ, ಕಲ್ಲೆಲ್ಲ ಹಾಕ್ತಾ ಇದೀವಿ ಹಿಂದೆಗಡೆ ನೋಡಿ ಗೈಸ್. ಯಾರು ಮರ್ತೋಗ್ಬಿಡಿ ಸಬ್ ಮಾಡೋದು. ಆಗಲ್ಲ ಅನ್ಸುತ್ತೆ.
ಬಂದ್ಬಿಡ್ತು. ಅಬ್ಬಾ ಬಂತು ಇನ್ನೊಂದು ವೀಲು. ಸೊ ನಾವು ವಿಸಿಟೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಮ್ ಸ್ಟೇಗೆ ಹೋಗಬೇಕಾದ್ರೆ ಕಂಪ್ಲೀಟಾಗಿ ಮಣ್ಣಿನ ರೋಡ್ ಇದ್ದಿದ್ದರಿಂದ ಆ್ಯಂಡ್ ಮಳೆ ಬರ್ತಿದ್ರಿಂದ ಕೆಸರಾಗಿತ್ತು. ಸೊ ಕೆಸರಲ್ಲಿ ಟೈರ್ ಸಿಗಾಕೊಂಡು ಲಿಟ್ರಲಿ ತುಂಬಾ ಒದ್ದಾಡ್ಬಿಟ್ವಿ. ಕಲ್ಗಳು ಹುಡ್ಕೊಂಬಂದು ಹಾಕೋದಾಗಿರ್ಬೋದು, ನಾವು ತಳ್ಳೋದಾಗಿರ್ಬೋದು, ಹಾವು ಗಾಡಿನ ರಿಕವರ್ ಮಾಡಿಕೊಂಡು ಸೇಫಾಗಿ ಹೋಮ್ ಸ್ಟೇಗೆ ಹೋಗಿ ರೀಚ್ ಆದ್ವಿ. ಸೊ ಆರಾಮಾಗಿ ಎಲ್ಲರೂ ಕೇರ ಮಾಡಿಬಿಟ್ಟು ಚಿಲ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಊಟ ಮುಗಿಸ್ಕೊಂಡು ಆರಾಮಾಗಿ ಒಂದು ಒಳ್ಳೆ ನಿದ್ದೆ ಆಯಿತು. ಸೊ ನೆಕ್ಸ್ಟ್ ಡೇ ಹೊರಡೋದಾಗಿದ್ದರಿಂದ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ವಿ ಜಸ್ಟ್ ಥಾಟ್ ಹೊರಡೋಕ್ಕೂ ಮುಂಚೆ ಏನಾದ್ರು ನೋಡ್ಕೊಂಡು ಹೋಗೋಣ, ಟ್ರೆಕ್ಕಿಂಗ್ ಏನಾರು ಮಾಡೋಣ ಅಂತ. ಸೊ ಸಿರಿಮನೆ ಫಾಲ್ಸ್ಗೆ ಹೋದ್ವಿ. ಸೊ ಎರಡಿತ್ತು, ಕುಂದಾದ್ರಿ ಬೆಟ್ಟ ಅವ್ರ ಸಿರಿಮನೆ ಫಾಲ್ಸ್, ಎರಡರಲ್ಲಿ ಒಂದು ಚೂಸ್ ಮಾಡಬೇಕಿತ್ತು. ವಿ ಜಸ್ಟ್ ಥಾಟ್ ಓಕೆ ಸಿರಿಮನೆ ಫಾಲ್ಸ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಲಿಟ್ರಲಿ ಐ ಹ್ಯಾಡ್ ಅ ಬ್ಯೂಟಿಫುಲ್ ಟೈಮ್. ಅದು ನೀರು ಬೇರೆ ತುಂಬಿತ್ತು, ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ, ಮಳೆ ಬರ್ತಿರೋದ್ರಿಂದ ನೀರು ತುಂಬಿತ್ತು. ಆ್ಯಂಡ್ ಆ ಒಂದು ಫಾಲ್ಸನ್ನು ಹತ್ರ ಹೋಗಿ ನಿಂತ್ಕೊಂಡು ನೋಡಿದಾಗ ಲಿಟ್ರಲಿ ನಮ್ಮ ಕಡೆ ರೋರ್ ಮಾಡ್ತಿದೆ ಅನ್ನೋ ಥರ ಕಾಣಿಸ್ತಿತ್ತು. ಕಂಪ್ಲೀಟಾಗಿ ವೈಟ್ ನೀರು. ಸೊ ಬ್ಯೂಟಿಫುಲ್ ಆಗಿತ್ತು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೆ. ಈ ವ್ಲಾಗ್ ಮೇಲ್ಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಆದಷ್ಟು ಬೇಗ ಮತ್ತೆ ಲವ್ ಯು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.